ಹಾಯ್ ಎಲ್ಲರಿಗೂ ಬನ್ನಿ ಇವತ್ತು ನಾವು ಟೊಮ್ಯಾಟೊ ಉಪ್ಪಿನಕಾಯಿ ಮಾಡೋಣ. ಇದು ಇಡ್ಲಿ, ದೋಸೆ, ಚಪಾತಿ ಜೊತೆಯಲ್ಲಿ ತಿನ್ಬೋದು. ಹಾಗೆ ಬಿಸಿ ಬಿಸಿ ಅನ್ನದಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ನಾನಿಲ್ಲಿ 1 kg ಟೊಮ್ಯಾಟೊ ತಗೊಂಡಿದ್ದೀನಿ. ಇದನ್ನೆಲ್ಲ ಚೆನ್ನಾಗಿ ವಾಶ್ ಮಾಡ್ಕೊಂಡು ಇದನ್ನ ಒಂದ್ ಬಟ್ಟೆಯಿಂದ ವಾಟರ್ ಇಲ್ದಿರ ಎಲ್ಲ ಚೆನ್ನಾಗಿ ಒರೆಸ್ಕೋಬೇಕು. ಒರೆಸ್ಕೊಂಡಿದ್ದಾದ್ಮೇಲೆ ಇದನ್ನೆಲ್ಲ ಚೆನ್ನಾಗಿ ಡ್ರೈ ಆಗಕ್ಕೆ ಒಂದ್ ಪ್ಲೇಟ್ ಅಲ್ಲಿ ಹಾಕಿ ಇಡಬೇಕು. ನಾನಿಲ್ಲಿ ಒಂದ್ ಪ್ಯಾನ್ ಅಲ್ಲಿ 1.5 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ತಗೊಂತಾ ಇದ್ದೀನಿ. ಮೆಂತೆಯನ್ನ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು. ಕಲರ್ ಚೇಂಜ್ ಆಗೋವರೆಗೂ ಇದನ್ನ ರೋಸ್ಟ್ ಮಾಡ್ಕೊಂಡು ಇದನ್ನ ಪುಡಿ ಮಾಡ್ಕೋಬೇಕು. ರೋಸ್ಟ್ ಮಾಡುವಾಗ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ನೋಡಿ ಕಲರ್ ಚೇಂಜ್ ಆಗಿದೆ. ಇವಾಗ ನಾನು ಇದನ್ನ ಪುಡಿ ಮಾಡ್ಕೊಂತಾ ಇದ್ದೀನಿ. ಮಿಕ್ಸಿಯಲ್ಲಿ ಬೇಕಾದ್ರೂ ಪುಡಿ ಮಾಡ್ಕೋಬಹುದು. ಇವಾಗ ಅದೇ ಪ್ಯಾನ್ ಅಲ್ಲಿ ನಾನು 2.5 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಹಾಕೊಂತಾ ಇದೀನಿ. ಸಾಸಿವೆಯನ್ನ ಫ್ಲೇಮ್ ಅನ್ನ ಲೋ ಅಲ್ಲಿ ಇಟ್ಕೊಂಡು ರೋಸ್ಟ್ ಮಾಡ್ಕೋಬೇಕು. ಇದು ಎಲ್ಲ ಚೆನ್ನಾಗಿ ರೋಸ್ಟ್ ಆದ್ಮೇಲೆ ಇದನ್ನು ಸೇಮ್ ಮೆಂತೆ ತರಾನೇ ನಾವು ಇದನ್ನ ಪುಡಿ ಮಾಡ್ಕೋಬೇಕು. ಇವಾಗ ಟೊಮ್ಯಾಟೋಸ್ನ ಎಲ್ಲ ನಾನು ಈ ತರ ಕಟ್ ಮಾಡಿ ಇಟ್ಕೊಂಡಿದೀನಿ. ಒಂದ್ ಟೊಮ್ಯಾಟೊ ಅಲ್ಲಿ 4 to 8 ಪೀಸಸ್ ಆಗೋ ತರ ಕಟ್ ಮಾಡ್ಕೊಂಡಿದೀನಿ. ಇದನ್ನೆಲ್ಲ ಒಂದ್ ಪ್ಯಾನ್ ಅಲ್ಲಿ ಹಾಕೋಬೇಕು. ಪ್ಯಾನ್ ಆಗ್ಲಿ ಕಡಾಯಿ ಆಗ್ಲಿ ಯಾವ್ದಾದ್ರು ಯೂಸ್ ಮಾಡ್ಕೋಬಹುದು. ನಾನ್ ಪ್ಯಾನ್ ಅಲ್ಲಿ ಹಾಕೊಂತ ಇದೀನಿ. 1 kg ಟೊಮ್ಯಾಟೊಗೆ ನಾನಿಲ್ಲಿ 1 ಕಪ್ ಅಷ್ಟು ಹುಣಸೆ ಹಣ್ಣು ತಗೊಂತಾ ಇದೀನಿ. ಇದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ಟೊಮ್ಯಾಟೊ ಜೊತೆ ಹಾಕೋಬೇಕು. ಹಾಕೊಂಡಿದ್ದಾದ್ಮೇಲೆ ಲಿಡ್ ಅನ್ನ ಕ್ಲೋಸ್ ಮಾಡಿ ಒಂದ್ 4 to 5 ಮಿನಿಟ್ಸ್ ಇದನ್ನ ಬೇಯಿಸ್ಬೇಕು. ಮಧ್ಯ ಮಧ್ಯದಲ್ಲಿ ಲಿಡ್ ಅನ್ನ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಂತಾ ಇರ್ಬೇಕು. ನಾನ್ ಹೇಳೋ ಪ್ರಕಾರ ಒಂದ್ಸತಿ ಮಾಡಿ ನೋಡಿ. ಈ ಉಪ್ಪಿನಕಾಯಿ ನಾವು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ 6 ಮಂತ್ಸ್ ವರೆಗೂ ಯೂಸ್ ಮಾಡ್ಕೋಬಹುದು. ಇಲ್ಲ ಫ್ರಿಜ್ ಇಲ್ಲ ಆಚೆ ಇಟ್ಕೋಬೇಕು ಅಂದ್ರೆ ಆಚೆ ಇಟ್ಕೊಂಡು ಆರಾಮಾಗಿ 3 ಮಂತ್ಸ್ ವರೆಗೂ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ನಾರ್ಮಲ್ ಆಗಿ ಚಪಾತಿ, ದೋಸೆ, ಇಡ್ಲಿ, ಖಾರ ಚಪಾತಿ ಇಲ್ಲ ಅಂದ್ರೆ ಬಿಸಿ ಬಿಸಿ ಅನ್ನಲ್ಲಿ ಸ್ವಲ್ಪ ತುಪ್ಪ ಹಾಕೊಂಡು ಈ ಉಪ್ಪಿನಕಾಯಿ ಹಾಕೊಂಡು ತಿಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ. 4 to 5 ಮಿನಿಟ್ಸ್ ಚೆನ್ನಾಗಿ ಬೇಯಿಸ್ಕೊಂಡಾದ್ಮೇಲೆ ಅದು ಈ ತರ ಗೊಜ್ಜು ತರ ಆಗುತ್ತೆ. ಇವಾಗ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಿ ಬಿಡ್ಬೇಕು. ತಣ್ಣಗಾದ್ಮೇಲೆ ಇದನ್ನ ಪೇಸ್ಟ್ ಮಾಡ್ಕೋಬೇಕು. ಕಂಪ್ಲೀಟ್ ಆಗಿ ತಣ್ಣಗಾಗಿದೆ. ಇವಾಗ ನಾನು ಇದನ್ನ ಒಂದ್ ಜಾರಲ್ಲಿ ಹಾಕೊಂತಾ ಇದೀನಿ. ಜಾರಲ್ಲಿ ಹಾಕೊಂಡು ಇದಕ್ಕೆ ಬೇಕಾದಷ್ಟು ಮಸಾಲನ್ನ ಹಾಕೊಳ್ಳೋಣ. 1 kg ಟೊಮ್ಯಾಟೊಗೆ ನಾನಿಲ್ಲಿ 1/4 ಕಪ್ ಅಷ್ಟು ಉಪ್ಪು ಹಾಕೊಂತಾ ಇದೀನಿ, ಸಾಲ್ಟು. ಹಾಗೆ ಅರ್ಧ ಕಪ್ಗಿಂತ ಸ್ವಲ್ಪ ಕಡಿಮೆ ಖಾರದ ಪುಡಿ ಹಾಕೊಂತಾ ಇದೀನಿ. ಮತ್ತೆ 1.5 ಟೇಬಲ್ ಸ್ಪೂನ್ ಅಷ್ಟು ಮೆಂತೆ ಪುಡಿ ಹಾಕೊಂತ ಇದೀನಿ. ಆಗ್ಲೇ ಮೆಂತೆ ಪುಡಿ ಮಾಡಿಟ್ಕೊಂಡಿದ್ವಲ್ಲ ಅದು. ಹಾಗೆ 2.5 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಪುಡಿ ಹಾಕೊಂತ ಇದೀನಿ. ಮತ್ತೆ 1 ಗೆಡ್ಡೆ ಬೆಳ್ಳುಳ್ಳಿಯನ್ನ ಸಿಪ್ಪೆ ತೆಗೆದುಕೊಂಡು ಹಾಕೊಂತ ಇದೀನಿ. ಹಾಗೆ 1 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಪುಡಿ ಹಾಕೊಂಡು ಇದನ್ನ ರುಬ್ಕೋಬೇಕು ಚೆನ್ನಾಗಿ. ವಾಟರ್ ಏನು ಹಾಕದಿರಾ ಕಂಪ್ಲೀಟ್ ಆಗಿ ಪೇಸ್ಟ್ ಆಗೋವರೆಗೂ ಇದನ್ನ ಚೆನ್ನಾಗಿ ರುಬ್ಕೋಬೇಕು. ನೋಡಿ ಈ ತರ ಇರ್ಬೇಕು ಪೇಸ್ಟು. ಕಂಪ್ಲೀಟ್ ಆಗಿ ಪೇಸ್ಟ್ ಆಗಿದೆ ನೋಡಿ. ಇವಾಗ ಒಂದ್ ಪ್ಯಾನ್ ಅಲ್ಲಿ ನಾನು 1 ಕಪ್ ಅಷ್ಟು ಆಯಿಲ್ ಹಾಕೊಂತ ಇದೀನಿ. ಉಪ್ಪಿನಕಾಯಿ ಮಾಡಕ್ಕೆ ಆಯಿಲ್ ಸ್ವಲ್ಪ ಜಾಸ್ತಿನೇ ಹಾಕ್ಕೋಬೇಕು. ಆಯಿಲ್ ಜಾಸ್ತಿ ಹಾಕೊಂಡ್ರೆ ತುಂಬಾ ದಿನ ಬರುತ್ತೆ. ಇಲ್ಲಾಂದ್ರೆ ಬೇಗ ಕೆಟ್ಟೋಗುತ್ತೆ. ಆಯಿಲ್ ಹಾಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನ್ ಅಷ್ಟು ಸಾಸಿವೆ ಮತ್ತೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಂತ ಇದೀನಿ. ಹಾಗೆ ಕರಿಬೇವು ಹಾಕೊಂತ ಇದೀನಿ. ಹಾಗೆ 4 ರಿಂದ 5 ಒಣಗಿನ ಮೆಣಸಿನಕಾಯಿ ಕಟ್ ಮಾಡಿ ಹಾಕೊಂತ ಇದೀನಿ. ಹಾಗೆ ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿಯನ್ನ ಸಿಪ್ಪೆ ತೆಗಿತೀರಾ ಜಜ್ಜಿಕೊಂಡು ಹಾಕೊಂತ ಇದೀನಿ. ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ 1/2 ಟೇಬಲ್ ಸ್ಪೂನ್ ಅಷ್ಟು ಹಿಂಗ್ ಹಾಕೊಂತ ಇದೀನಿ. ಹಿಂಗ್ ಆಪ್ಷನಲ್, ಬೇಕಾಗಿದ್ರೆ ಹಾಕೋಬಹುದು, ಇಲ್ಲಾಂದ್ರೆ ಇಲ್ಲ. ಹಾಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಸ್ಮೆಲ್ಲು ತುಂಬಾ ಚೆನ್ನಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಇದರಲ್ಲಿ ಟೊಮ್ಯಾಟೊ ಪೇಸ್ಟ್ ಅನ್ನ ಹಾಕೊಂತ ಇದೀನಿ. ಹಾಕೊಂಡು ಇದನ್ನೆಲ್ಲ ಚೆನ್ನಾಗಿ ಬೇಯಿಸ್ಕೋಬೇಕು. ಚೆನ್ನಾಗಿ ಬೇಯಿಸ್ಕೊಂಡ್ರೇನೆ ತುಂಬಾ ದಿನ ಬರುತ್ತೆ ಉಪ್ಪಿನಕಾಯಿ. ಇಲ್ಲಾಂದ್ರೆ ಬೇಗ ಕೆಟ್ಟೋಗುತ್ತೆ. ಬೇಯಿಸುವಾಗ ನೋಡಿ ಫಸ್ಟ್ ಅಲ್ಲಿ ಆಯಿಲ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. 4 to 5 ಮಿನಿಟ್ಸ್ ಇದನ್ನ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ಆಯಿಲ್ ಎಲ್ಲ ಸಪ್ರೇಟ್ ಆಗೋವರೆಗೂ ಚೆನ್ನಾಗಿ ಕುಕ್ ಮಾಡ್ಕೋಬೇಕು. ನೋಡ್ತಿದ್ರಲ್ಲ ಆಯಿಲ್ ಎಲ್ಲ ಅಬ್ಸರ್ವ್ ಮಾಡ್ಕೊಂತದೆ. ಇವಾಗ 4 to 5 ಮಿನಿಟ್ಸ್ ಆಯ್ತು. ಆಯಿಲ್ ಎಲ್ಲ ಸಪ್ರೇಟ್ ಆಗ್ತದೆ. ಈ ತರ ಒಂದು ಟೆಕ್ಸ್ಚರ್ ಬಂದಾಗ ಉಪ್ಪಿನಕಾಯಿ ಚೆನ್ನಾಗಿ ಕುಕ್ ಆಗಿದೆ ಅಂತ ಅರ್ಥ. ನೀವು ನೋಡ್ತಿರ್ಬೋದು ಇದೆಲ್ಲ ಚೆನ್ನಾಗಿ ಕುಕ್ ಆದ್ಮೇಲೆ ಆಯಿಲ್ ಕ್ವಾಂಟಿಟಿನೂ ಸ್ವಲ್ಪ ಕಡಿಮೆ ಆಗಿದೆ. ಇವಾಗ ಇದೆಲ್ಲ ಚೆನ್ನಾಗಿ ಕುಕ್ ಆಗಿದೆ. ಇವಾಗ ಇದನ್ನ ಕಂಪ್ಲೀಟ್ ಆಗಿ ತಣ್ಣಗಾಗಿ ಬಿಡ್ಬೇಕು. ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ಇದನ್ನ ಒಂದ್ ಬಾಕ್ಸ್ ಅಲ್ಲಿ ಹಾಕಿ ಫ್ರಿಜ್ ಅಲ್ಲಿ ಆದ್ರೂ ಇಡ್ಕೋಬಹುದು, ಇಲ್ಲಾಂದ್ರೆ ಆಚೆ ಆದ್ರೂ ಇಡ್ಕೋಬಹುದು. ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ಆಲ್ಮೋಸ್ಟ್ 6 to 7 ಮಂತ್ಸ್ ವರೆಗೂ ಇದನ್ನ ಯೂಸ್ ಮಾಡ್ಕೋಬಹುದು. ಆಚೆ ಇಟ್ಕೊಂಡು 3 to 4 ಮಂತ್ಸ್ ಈಸಿಯಾಗಿ ನಾವು ಇದನ್ನ ಯೂಸ್ ಮಾಡ್ಕೋಬಹುದು. ಉಪ್ಪಿನಕಾಯಿ ಯೂಸ್ ಮಾಡುವಾಗ ಇದರಲ್ಲಿ ವಾಟರ್ ಬೀಳ್ದಿರ ನೋಡ್ಕೋಬೇಕು. ವಾಟರ್ ಬಿಟ್ರೆ ಬೇಗ ಕೆಟ್ಟೋಗುತ್ತೆ ಉಪ್ಪಿನಕಾಯಿ. ನೋಡಿ ಕಂಪ್ಲೀಟ್ ಆಗಿ ತಣ್ಣಗಾದ್ಮೇಲೆ ನಾನು ಒಂದ್ ಬಾಕ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿ ಇದನ್ನ ಇಟ್ಕೊಂತಾ ಇದೀನಿ. ಫ್ರಿಜ್ ಅಲ್ಲಿ ಇಟ್ಕೊಂತಾ ಇದೀನಿ. ನೀವು ಈ ರೆಸಿಪಿಯನ್ನ ಒಂದ್ಸತಿ ಮನೇಲಿ ಟ್ರೈ ಮಾಡಿ ನೋಡಿ. ತುಂಬಾನೇ ಚೆನ್ನಾಗಿ ಬರುತ್ತೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ.